ನಮಸ್ತೆ. ತುಂಬ ಜನ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ರೌಂಡ್ 2 ಅಲ್ಲಿ ಬಿಟ್ಟಿರೋದ್ರ ಬಗ್ಗೆ ತುಂಬ ಡೌಟ್ಸ್ ಇದೆ. ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ತುಂಬ ಜನ ಕಾಲ್ ಮಾಡಿ ತುಂಬ ಡೌಟ್ಸ್ ಕೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮೆಜಾರಿಟಿ ತುಂಬ ಜನ ಏನೇನು ಡೌಟ್ ಕೇಳಿದರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ. ಐ ಥಿಂಕ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಮೆಜಾರಿಟಿ ಡೌಟ್ಸು ಕ್ಲಾರಿಫೈ ಆಗುತ್ತೆ. ಸೊ ಫಸ್ಟ್ ಡೌಟ್ ಬರೋದು, ಈಗ ಆಪ್ಷನ್ ಎಂಟ್ರಿ ಯಾರ್ಯಾರಿಗೆ ಅವಕಾಶ ಇದೆ ಅಂತ. ಸೊ ಈಗ ರೌಂಡ್ 1 ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತ ಆಪ್ಷನ್ಸ್ ಕೊಟ್ಟಿದ್ದರು. ಸೊ ಯಾರ್ಯಾರು ಚಾಯ್ಸ್ 1 ತೊಗೊಂಡಿದ್ದೀರೋ ಅವರು ಸಾಮಾನ್ಯವಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರಿ. ಸೊ ನೀವೇನು ತಲೆ ಕೆಡ್ಸ್ಕೊಳೋಗಿಲ್ಲ, ಆರಾಮಾಗಿ ಕಾಲೇಜ್ಗೆ ಹೋಗ್ತಿದ್ದೀರಿ. ಮೇ ಬಿ ಕಾಲೇಜ್ ಏನಾದರೂ ಸ್ಟಾರ್ಟ್ ಆಗಿದ್ದರೆ, ಸೊ ಇಲ್ಲ ಅಂದರೂ ನೀವು ರಿಲ್ಯಾಕ್ಸ್ ಆಗಿದ್ದೀರಿ, ನಿಮಗೆ ಇದರ ಮಾಹಿತಿ ಅವಶ್ಯಕತೆ ಇರೋದಿಲ್ಲ. ಸೊ ಯಾರ್ಯಾರು ಚಾಯ್ಸ್ 2 ತೊಗೊಂಡಿದ್ದೀರಿ ಅವ್ರೇನೆಲ್ಲ ಏನು ಅಂದ್ಕೊಂಡಿದ್ದೀರಿ ಅಂದರೆ, ಸೊ ನಾವು ಇನ್ ಕೇಸ್ ನಮಗೆ ಏನಾದರೂ ಅಪ್ಗ್ರೇಡೇಷನ್ ಮಾಡ್ಕೊಬೋದಾ ಅಂತ. ಸೊ ನೀವು ಆಲ್ರೆಡಿ ಒಂದು ಕಾಲೇಜ್ ಸಿಕ್ಕಿದೆ, ಅದನ್ನು ಹೋಲ್ಡ್ ಮಾಡಿಕೊಂಡು ಸೊ ಈ ಮೇಲೆ ಪ್ರಿಫರೆನ್ಸ್ನ ನೀವು ಕೊಟ್ಟಿರ್ತೀರಿ. ಮೇಲೆ ನಿಮ್ಮ ಪ್ರಿಫರೆನ್ಸಲ್ಲಿ ನಿಮ್ಗೆ ಯಾವ ಕಾಲೇಜ್ ಇರುತ್ತೋ ಆ ಕಾಲೇಜು ನಿಮಗೆ ಚಾಯ್ಸ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಏನು ಅವಕಾಶ ಕೊಟ್ಟಿದ್ದಾರೆ ಅಂದರೆ, ನೀವು ಏನು ಪ್ರಿಫರೆನ್ಸ್ ಕೊಟ್ಟಿದ್ದೀರಲ್ಲ ಆ ಪ್ರಿಫರೆನ್ಸಲ್ಲಿ ಏನಾದರೂ ನಿಮಗೆ ಕಾಲೇಜಸ್ನ ಹಾಡ್ ಮಾಡಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಸಿಕ್ಕಿರೋ ಕಾಲೇಜ್ಗಿಂತ ಮೇಲೆ ಅಪ್ಗ್ರೇಡೆಡ್ ಕಾಲೇಜ್ನ ಏನಾದರೂ ಹಾಡ್ ಮಾಡಬೇಕಾದ್ರೆ ಈಗ ನೀವು ಖಂಡಿತ ಆ್ಯಡ್ ಮಾಡ್ಬೋದು. ದಿ ವರ್ಸ್ಟ್ ಕೇಸು, ನೀವು ಚಾಯ್ಸ್ 2 ತೊಗೊಂಡಿದ್ರೆ ನಿಮಗೆ ಪ್ರೀವಿಯಸ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಸಿಗುತ್ತೆ ವರ್ಸ್ಟ್ ಕೇಸಲ್ಲಿ. ಸೊ ಇಲ್ಲ ಅಂದರೆ ಈಗ ನೀವು ಇನ್ನೂ ಕೆಲವು ಕಾಲೇಜಸ್ ಏನಾದರೂ ನೀವು ಅಂದ್ಕೊಂಡಿರ್ತೀರಿ, ಸೊ ಇಲ್ಲ ಈ ಕಾಲೇಜ್ ಇದಕ್ಕಿಂತ ಚೆನ್ನಾಗಿದ್ದಾವೆ, ನಾವು ಲಾಸ್ಟ್ ಬಿಲೋ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಕೆಳಗಡೆ ಹಾಕಿದ್ವಿ, ಸೊ ಈ ಸ್ವಲ್ಪ ಮೇಲೆ ಹಾಕೋಣ ಅಂದರೆ ಈಗ ಖಂಡಿತ ಅವಕಾಶ ಇದೆ. ಆ ಅವಕಾಶನ ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೀವು ಈಗ ಬೇಕಾದರೆ ಇನ್ನೂ ಕೆಲವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತ ಡೌಟ್ ಇರುತ್ತೆ. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಕಾಲೇಜಸ್ನು ಆ್ಯಡ್ ಮಾಡಿ. ಇನ್ ಕೇಸ್ ಏನಾದರೂ ಡಿಲೀಟ್ ಆಗಿರೋ ಕಾಲೇಜ್ನೂ ಆ್ಯಡ್ ಮಾಡಬೇಕು ಅಂದರೂ ನೀವು ಖಂಡಿತ ಆ್ಯಡ್ ಮಾಡ್ಬೋದು. ಸೊ ಎಷ್ಟು ಕೋರ್ಸಸ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ದಿ ವರ್ಸ್ಟ್ ಕೇಸು ನಿಮಗೆ ಸಿಕ್ಕಿರೋ ಕಾಲೇಜೇ ಸಿಗೋ ಚಾನ್ಸಸ್ಸು ಇರುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಆದಷ್ಟು ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ನ ಆದರೆ ಆ್ಯಡ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಯಾವುದು ಬೆಟರ್ ಕಾಲೇಜು ಅಂತ ಏನೋ ಡೌಟ್ ಇದ್ದರೆ ಖಂಡಿತ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ಬೇಕೋ ಮಾಹಿತಿ ಕೊಡ್ತೀನಿ. ಸೊ ಬೇಕಾದ್ರೆ ಲಿಸ್ಟು ರೆಡಿ ಮಾಡಿಕೊಡ್ತೀನಿ, ಅದೇನು ತಲೆ ಕೆಡಿಸ್ಕೊಂಬೇಡಿ. ಸೊ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ, ನಾನು ತುಂಬ ಜನಕ್ಕೆ ಈಗ ಅಸಿಸ್ಟ್ ಮಾಡಿದ್ದೀನಿ. ಸೊ ನಿಮಗೂ ಏನಾದರೂ ಇವತ್ತು ಮತ್ತು ನಾಳೆ ಅವಕಾಶ ಇದೆ, ಸೊ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾನು ಮಾಹಿತಿ ಕೊಡ್ತೀನಿ. ಸೊ ನೆಕ್ಸ್ಟು ಚಾಯ್ಸ್ 2 ತೊಗೊಂಡು ಇದು ಅವ್ರಿಗೆ, ಚಾಯ್ಸ್ 3 ತೊಗೊಂಡ್ರೆ ನಿಮ್ಗೆ ಏನಾಗಿದೆ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಎಲಿಮಿನೇಟ್ ಆಗಿರುತ್ತೆ. ಸೊ ಈ ರೌಂಡಲ್ಲಿ ಮತ್ತೆ ಆ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅಂದರೆ ಕೆಲವು ಬ್ರಾಂಚಸ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ನೀವು ಮಾಡ್ಬೋದು. ಮತ್ತು ನಿಮ್ಗೆ ಏನಾದರೂ ಕಾಲೇಜಸ್ನ ಆ್ಯಡ್ ಮಾಡಬೇಕು, ಪ್ರಿಫರೆನ್ಸ್ನ ಚೇಂಜ್ ಮಾಡಬೇಕು ಅಂದರೆ ಯಾರು ಚಾಯ್ಸ್ 3 ತೊಗೊಂಡಿದ್ದೀರೋ ಅವ್ರಿಗೂ ಅವಕಾಶ ಇದೆ. ಸೊ ಅವ್ರು ಬೇಕಾದರೆ ನೀಟಾಗಿ ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಕೆಲವರೆಲ್ಲ ಲೀಸ್ಟ್ ಕಳಿಸಿದ್ರು, ನಾನು ನೋಡಿದೆ, ಒಂದು 250-300 ಕಾಲೇಜ್ ಹಾಕ್ಕೊಂಡಿರ್ತಾರೆ. ಟಾಪ್ ಕಾಲೇಜಸ್ ಎಲ್ಲ ಕೆಳಗಡೆ ಇರ್ತವೆ, ಸ್ವಲ್ಪ ಲೋ ರ್ಯಾಂಕಿಂಗ್ ಕಾಲೇಜಸ್ ಎಲ್ಲ ಮೇಲೆ ಹಾಕಿರ್ತೀರಿ. ಸೊ ತುಂಬ ಜಂಬಲ್ ಮಾಡಿರ್ತೀರಿ. ಸೊ ಇದನ್ನು ಯಾರಾದ್ರೂ ಗೊತ್ತಿರೋರ ಹತ್ರ ನೀಟಾಗಿ ಲೀಸ್ಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲ ನಿಮ್ಗೆ ಇದ್ರಿಗೆ ಅವಶ್ಯಕತೆ ಇದೆ, ನಿಮಗೆ ಮತ್ತೆ ಲೀಸ್ಟ್ ಏನೋ ರೆಡಿ ಮಾಡ್ಕೊಬೇಕು, ನಾನು ಕಾಂಟ್ಯಾಕ್ಟ್ ಮಾಡಿ. ಇವತ್ತು ನಾಳೆ ಟೈಮ್ ಇದೆ, ಆರಾಮಾಗಿ ಮಾಡ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಕಾಲೇಜು ನಿಮ್ಮ ಜೀವನನೇ ಒಂಥರ ಚೇಂಜ್ ಮಾಡೋವಂಥ ಅವಕಾಶ ತುಂಬ ಇರುತ್ತೆ. ಒಳ್ಳೆ ಥರನೂ ಆಗ್ಬೋದು, ಕೆಟ್ಟ ಥರನೂ ಆಗ್ಬೋದು. ಆದಷ್ಟು ಒಳ್ಳೆ ರ್ಯಾಂಕಿಂಗ್, ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಸಿಗೋಂಥ ಕಾಲೇಜಸ್ನ ಪ್ರಿಫರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಚಾಯ್ಸ್ 3 ಬಗ್ಗೆ ಮಾತಾಡಿದ್ವಿ. ಈಗ ಚಾಯ್ಸ್ 4 ತೊಗೊಂಡಿರೋರ ಕತೆ ಏನು ಅಂದರೆ, ಸೊ ನೀವು ಮತ್ತೆ ನಮಗೆ KCET ಕೌನ್ಸ್ಲಿಂಗ್ ಬೇಡ ಅಂತೇಳಿ ಆಚೆ ಹೋಗಿರ್ತೀರಿ. ಸೊ ಈಗ ಮತ್ತೆ ಆಲ್ರೆಡಿ ಅವ್ರು ಏನು ಅವಕಾಶ ಕೊಟ್ಟಿದ್ದಾರೆ ಅಂದರೆ, ನೀವು ಆಲ್ರೆಡಿ ಮತ್ತೆ ಪೇ ಮಾಡಿ 750 ರೂಪಾಯಿ ಮತ್ತೆ ಎಂಟ್ರಿ ಆಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನಿಮಗೊಂಥರ ಹೊಸ ಫಸ್ಟ್ ರೌಂಡ್ ಥರ. ಸೊ ಮತ್ತು ನೀವಂತೂ ನೀಟಾಗಿ ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಒಳ್ಳೆ ಕಾಲೇಜು ಸಿಗೋ ಚಾನ್ಸಸ್ಸು ತುಂಬ ಇದೆ. ಸೊ ಈಗ ಮೇಜರ್ ಡೌಟ್ಸು ಯಾರಪ್ಪ ಏನೇನು ಡೌಟ್ಸ್ ಕೇಳ್ತಾರೆ ಮೇಜರ್ ಆಗಿ ಅಂದರೆ, ಸೊ ಫಸ್ಟು ಸರ್, ಈಗ ನಾವು ಫಸ್ಟ್ ರೌಂಡಲ್ಲಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ. ಸೊ ಈಗ ಫೀಸು ಪೇ ಮಾಡೋದಕ್ಕಾಗಲಿಲ್ಲ, ನಮಗೇನಾದರೂ ಈ ಸರಿ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತಾ ಅಂತ. ಸೊ ಈಗ ತುಂಬ ಜನ ಡೌಟ್ ಯಾರು ಕೇಳ್ತಿದ್ದಾರೆ ಅಂದರೆ, ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ. ಸೊ ಅಂದರೆ ನೀವು ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ. ಸೊ ತುಂಬ ಜನ, ಒಂದು ಐ ಥಿಂಕ್ ಅವರೇ KAದವರೇ ಹೇಳ್ದಾಗೆ ಒಂದು 80,000 ಜನ ಸ್ಟೂಡೆಂಟ್ಸು ಸೊ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಸೊ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ಇಂಥ ಸ್ಟೂಡೆಂಟ್ಸ್ಗೆ ಈಗ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಸೊ ಈಗೇನಾಗಿದೆ ಅಂದರೆ, ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೋದು, ಫೀಸು ಪೇ ಮಾಡ್ಬೋದು. ಬಟ್ ಆದರೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಆ್ಯಡ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಕೆಲವು ಬ್ರಾಂಚಸ್ನ ಅಂದರೆ ಬೇರೆ ಕೋರ್ಸಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇಂಜಿನಿಯರಿಂಗ್ ಅವಕಾಶ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸು ಕಾಲ್ ಮಾಡಿದರು. ತುಂಬ ಜನ KAಗೆ ವಿಸಿಟ್ ಮಾಡಿ ಅವರು ಏನು ಮಾಹಿತಿ ತೊಗೊಂಡಿದ್ದಾರೆ ಅಂದರೆ, ಸೊ KAದವ್ರು ಹೇಳಿದಾರಂತೆ, ಸೊ ನಿಮಗೇನಾದರೂ ರೌಂಡ್ 2 ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ನೋಡೋಣ, ರೌಂಡ್ 3 ಅಲ್ಲಿ ನಿಮಗೆ
ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಕೆಲವು ಸ್ಟೂಡೆಂಟ್ಸು ಹೇಳಿದ್ದಾರೆ. ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲ. ಸೊ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು KAದವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯದಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನೇ ಮಾಹಿತಿ ಕೊಟ್ಟರೆ ಅಯ್ಯೋ KAದವರೇ ಹೇಳಿದ್ದಾರೆ ಅಂತಲ್ಲ. ಸೊ ಇದು ಕೆಲವು ಸ್ಟೂಡೆಂಟ್ಸು ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಅವ್ರು ಕೊಟ್ಟಿರೋ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಕೇಳ್ತಾಯಿದ್ರು. ಸೊ ನೀವೇನಾದರೂ ಫಸ್ಟ್ ರೌಂಡಲ್ಲಿ ಯಾವುದೂ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಆ್ಯಡ್ ಮಾಡೋದಕ್ಕಾಗ್ತಿಲ್ಲ. ಮೇ ಬಿ ನಿಮಗೆ ರೌಂಡ್ 3ಯಲ್ಲಿ ಅವಕಾಶ ಸಿಗ್ಬೋದು. ಸೊ ತಾಳ್ಮೆಯಿಂದ ಇರಿ. ಸೊ ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಇನ್ನೊಂದು ಡೌಟ್ ಏನು ಕೇಳ್ತಿದ್ರೆ, ಫಸ್ಟ್ ರೌಂಡಲ್ಲಿ ನನ್ನ ಕಾಲೇಜೇ ಅಲರ್ಟ್ ಆಗಿಲ್ಲ, ಸೊ ನಾನು ಯಾವ ಚಾಯ್ಸು ಅವ್ರಿಗೆ ಆಟೋಮೆಟಿಕಲಿ ಚಾಯ್ಸ್ ಇರೋಲ್ಲ, ಅವ್ರು ಆಟೋಮೆಟಿಕಲಿ ರೌಂಡ್ 2ಗೆ ಬಂದಿರ್ತೀರಿ. ಸೊ ನೀವು ಅಷ್ಟೇ ಈಗ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ಕಾಲೇಜಸ್ಸು ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ತುಂಬ ತುಂಬ ಇಂಪಾರ್ಟೆಂಟು. ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ಯಾರಾದರೂ ಒಬ್ರದ್ದು ಗೈಡೆನ್ಸ್ ತೊಗೊಳ್ಳಿ. ಸೊ ಯಾರೂ ಸಿಗಲಿಲ್ಲ ಸರ್ ಗೈಡೆನ್ಸ್ ಪ್ರಾಪರಾಗಿ ಅಂದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಇವತ್ತು ಮತ್ತು ನಾಳೆ ಇದೆ, ಹತ್ತಿರ ಪಡಬೇಡಿ. ಆರಾಮಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಗೊತ್ತಿರೋರ ಹತ್ರ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ನ ನೀವು ಹಾಕ್ಸ್ಕೊಳ್ಳಿ, ಲೀಸ್ಟ್ ಮಾಡಿಸ್ಕೊಳ್ಳಿ. ತುಂಬ ಉಪಯೋಗ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ. ನಾನೇ ಖಂಡಿತ ನಿಮಗೆ ಸಂಪೂರ್ಣವಾಗಿ ಸಜೆಷನ್ ಮಾಡ್ತೀನಿ. ಇವತ್ತು ನಾಳೆ ನಾನು ಫ್ರೀ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನೇ ಬೇಕಾದರೂ ಸಜೆಷನ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ತುಂಬ ಜನ ಕೇಳಿದ್ದಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಸೊ ಆನ್ ರಿಕ್ವೆಸ್ಟಲ್ಲಿ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಸೊ ನಿಮಗೂ ಏನಾದರೂ ಅವಕಾಶ ಇದ್ದರೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪಕ್ಕೆ ಹೋಗಬೇಡಿ. ಸೊ ಸುಮ್ಮನೆ ಹೋಗೋದು ಸೈಬರ್ ಪಾಪ ಅವರು ಲೀಸ್ಟ್ ಆಫ್ ಕಾಲೇಜಸ್ ಇರುತ್ತೆ ಹಾಕ್ಕೊಡ್ತಾರೆ. ಸೊ ಅವ್ರದ್ದು ತಪ್ಪಿರೋದಿಲ್ಲ. ನೀವು ಹೇಗೆ ಕೇಳ್ತೀರೋ ಆ ಥರ ಅವ್ರಿಗೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಸೊ ನೀವು ಯಾರಾದರೂ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಮಾಡಿಸ್ಕೊಳ್ಳಿ ಲೀಸ್ಟು. ಸೊ ಇನ್ ಕೇಸ್ ನನ್ನ ಅವಶ್ಯಕತೆ ಇದ್ದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನೇ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ ಲೀಸ್ಟ್ ಇದಕ್ಕೆ. ಸೊ ಇದು ಮೇಜರ್ ಸ್ಟೂಡೆಂಟ್ಸು ಕೇಳೋ ಡೌಟ್ಸು. ಐ ಥಿಂಕ್ ಇದ್ರ ಮೇಲೆ ಯಾರೂ ನನಗೆ ಡೌಟ್ಸ್ ಕೇಳಿಲ್ಲ. ಐ ಥಿಂಕ್ ಎಲ್ಲ ಮೆಜಾರಿಟಿ ಡೌಟ್ಸ್ ಕ್ಲಿಯರ್ ಆಗಿದೆ. ಇನ್ ಕೇಸ್ ಈಗ ಸರ್ ನನಗೆ KCETಯಲ್ಲಿ ಸೀಟೇ ಸಿಗ್ತಿಲ್ಲ, ಸೊ ಮ್ಯಾನೇಜ್ಮೆಂಟಲ್ಲಿ ಹೋಗ್ಬೋದಾ ಅಂದರೆ ನೋಡಿ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಫೈನಾನ್ಷಿಯಲಿ ಅಫೋರ್ಡ್ ಮಾಡೋಂಗಿದ್ರೆ ತುಂಬ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಹೋಗಿ ನಿಮ್ಮ ಕೈಲಿ ಫೈನಾನ್ಷಿಯಲಿ ನನ್ನ ಕೈಲಿ ಆಗುತ್ತೆ ಅನ್ನೋಂಗಿದ್ರೆ KCETಯಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ಗೆ ಹೋಗಿ. ಇಲ್ಲ ಅಂದರೆ ಮೆಜಾರಿಟಿ ಎಲ್ಲರಿಗೂ KCETಯಲ್ಲೇ ಸೀಟ್ ಸಿಗುತ್ತೆ. ಸೊ ಇನ್ನೂ ಈ ಥರ ಯಾವುದೇ ರೌಂಡಲ್ಲೂ ಸೀಟ್ ಸಿಗಲಿಲ್ಲ ಅನ್ನೋರು KCET ಫೀಸ್ಗೆ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಸು ನಿಮಗೆ ಸೀಟ್ಸ್ ಕೊಡ್ತವೆ. ಅಂಥ ಕಾಲೇಜ್ ಲಿಸ್ಟು ನನಗೆ ಗೊತ್ತಿದೆ. ನೀವು ಬೇಕು ಅಂದರೆ ಹೇಳಿ, ನಾನು ಡೈರೆಕ್ಟಾಗಿ ನಿಮ್ಮನ್ನ ಆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಇದು ಯಾವುದೇ ಥರ ಮೀಡಿಯೇಟರ್ ಅಲ್ಲ, ನಾನು 4 ಜನಕ್ಕೆ ಉಪಯೋಗ ಆಗಲಿ ಅಂತ. ಸೊ ಡೈರೆಕ್ಟಾಗಿ ಹೋಗಿ ಮಾತಾಡಿ ನೀವೇ ಆ ಫೀಸ್ ಕೊಡುವಂಥ ಕಾಲೇಜಸ್ಸು ಇದೆ. ಸೊ ನಿಮಗೆ ಬೇಕಾದರೆ ನಾನು ಆ ಮಾಹಿತಿನೂ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಐ ಥಿಂಕ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.